Brought you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಈ ಮೂರು ಜನ 5 ಜನ DCMಗಳಿದೆಯಲ್ಲ, ಆ ಸಮಸ್ಯೆ ಇಲ್ಲಿಗೆ ಬಗೆಹರಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದ್ರೆ ಆ ದನಿ ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾ ಇದೆ. KPCC ಅಧ್ಯಕ್ಷರನ್ನೇ ಬದಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ. ಮೆಲ್ಲಕ್ಕೆ ಕೈಪಾಳ್ಯದಲ್ಲಿ ಅಪಸ್ವರದ ದನಿಗಳು. ಅಧ್ಯಕ್ಷರ ಬದಲಾವಣೆಗೆ ಈ ಸಮಯ ಬಹಳ ಸೂಕ್ತವಾದ ಸಮಯ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹೆಚ್ಚು DCM ಬೇಡಿಕೆ ಜೊತೆಗೆ ಯಾವ್ದಾದ್ರು ಒಂದು ಹುದ್ದೆ ಇಟ್ಕೊಳ್ಳಿ, ಒಂದು DCM ಆಗಿರಿ, ಇಲ್ಲ ಅಂತ ಅಧ್ಯಕ್ಷ ಸ್ಥಾನ ಬಿಟ್ಬಿಡಿ. KPCC ಅಧ್ಯಕ್ಷರ ಬದಲಾವಣೆಗೆ ಈಗ ಗೇಮ್ ಅನ್ನು ರಚಿಸಲಾಗ್ತಾ ಇದೆ. ನಾನು ಹೇಳ್ತಾ ಇದ್ದೆ, ಇದು ಮೆಲ್ಲಕ್ಕೆ ಈ ಬಲ ಆಗ್ತಾ ಇದೆ. ಇದು ಹೇಳುವಂಥ ಮಾತುಗಳೆಲ್ಲ ಇದೆಯಲ್ಲ, ಈ ಮಾತಿಗೆ ಒಂದಷ್ಟು ಪುಷ್ಟಿ ಸಿಗ್ತಾ ಇದೆ. ಯಾಕಂದರೆ ಬೇರೆಯವರೆಲ್ಲ ದನಿಗೂಡಿಸ್ತಾ ಇದ್ದಾರೆ. ಈ ವಲಯವಾರು, ಜಾತಿವಾರು ಆ ರೀತಿ ನಾವು ಮಾಡಬೇಕು ಅನ್ನುವಂಥ ಮಾತು. ಪಾಪ ಈ ಖುಷಿ ಪಡೋರನ್ನ ನಾವು ಇನ್ನೇನು ಹೇಳೋಕ್ಕೆ ಸಾಧ್ಯ ಅಂತಾರೆ DK ಶಿವಕುಮಾರ್. ಯಾರು ಬೇಕಾದ ಮಾಡ್ಕೊಳ್ಳಿ, ಏನಾದರೂ ಬೇಡಿಕೆ ಇಡಲಿ, ಪಾರ್ಟಿ ಯಾರ್ಯಾರಿಗೆ ಏನೇನು ಕೊಡಬೇಕೋ ಅದನ್ನು ಕೊಡುತ್ತೆ, ಯಾರ್ಯಾರಿಗೆ ಯಾವ್ಯಾವ ರೀತಿ ಉತ್ತರ ಕೊಡಬೇಕು ಅದನ್ನು ಕೊಡುತ್ತೆ ಅಂತಾರೆ DK ಶಿವಕುಮಾರ್. ನೀವೆಲ್ಲ ನಾವು ನ್ಯೂಸ್ ಹಾಕ್ತಿರಲ್ಲ, ಏನಾದ್ರು ಹೇಳಿದ್ರೆ ಅದು ಪಾಪ ಖುಷಿ ಪಡೋನು ನಾನು ಬೇಡ ಅಂತ ಹೇಳಕ್ಕಾಗ್ತದ? ಯಾರು ಏನು ಬೇಕಾದ್ರೂ ಬೇಡಿಕೆ ಮಾಡಲಿ, ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ. ಸಿಂಪಲ್. ನೀವೆಲ್ಲ ಸೊ ಇದು DK ಶಿವಕುಮಾರ್ ಅವರ ಮಾತು. ಪಾರ್ಟಿ ಯಾರ್ಯಾರಿಗೆ ಏನೇನು ಉತ್ತರ ಕೊಡಬೇಕೋ ಅದು ಉತ್ತರ ಕೊಡುತ್ತೆ ಬಿಡಿ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ದೆಹಲಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಅವಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಕೆಲ ಜಾತಿಗಳು ಕೈ ಹಿಡಿದಂಥ ಕೆಲ ಜಾತಿಗಳನ್ನು ಕನ್ಸಿಡರ್ ಮಾಡಲೇಬೇಕು, ಹೀಗಾಗಿ 3 ಜನರನ್ನ DCM ಮಾಡಬೇಕು ಅನ್ನುವಂಥ ಮಾತು ಒಂದು ಕಡೆಗೆ. ಇದೆಲ್ಲದರ ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆಗೆ ಇದು ಸೂಕ್ತವಾದಂಥ ಕಾಲ ಅಂತ ಬಿಂಬಿಸ್ಲಿಕ್ಕೆ ಹೊರಟಿರುವಂಥ ಕೆಲವರು. ಇದೆಲ್ಲದರ ನಡುವೆ DK ಶಿವಕುಮಾರ್ ಹೇಳಿರುವಂಥ ಮಾತನ್ನು ಕೂಡ ತಾವು ಕೇಳಿದ್ರಿ. ಏನು ನಡೀತಾ ಇದೆ? ಹೌದು ರಂಗನಾಥ್, ಲೋಕಸಭೆ ಚುನಾವಣೆಗೂ ಮುಂಚೆ ಕೂಡ ಈ ಥರದೊಂದು ಚರ್ಚೆ ಇತ್ತು. ಆದರೆ ಎಲ್ಲೂ ಕೂಡ ಹೆಚ್ಚು ಬಹಿರಂಗವಾಗಿ ಮಾತನಾಡಲಿಕ್ಕೆ ನಾಯಕರು ಹಿಂದೇಟನ್ನು ಹಾಕ್ತಿದ್ರು. ಅಂದರೆ ಲೋಕಸಭಾ ಚುನಾವಣೆ ಮುಗಿಲಿ, ಒಳ್ಳೆ ಸ್ಥಾನಗಳನ್ನು ಗೆಲ್ಲುವಂತಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಂಥ ಹೇಳಿಕೆಗಳನ್ನು ಕೊಡ್ತಿಲ್ಲ. ಯಾವಾಗ ಲೋಕಸಭಾ ಚುನಾವಣೆ ಮುಗೀತು, ಫಲಿತಾಂಶಗಳು ಹೊರ ಬಂತು, ಈಗ ಒಬ್ಬೊಬ್ಬರೇ ನಾಯಕರು DCM ಸ್ಥಾನಗಳ ಬಗ್ಗೆ ಚರ್ಚೆನ ಮಾಡ್ತಿದ್ದಾರೆ. ಹೆಚ್ಚು DCM ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆನ ಮಾಡ್ತಾ ಇದ್ದಾರೆ. ಮತ್ತು ತಮ್ಮೊಳಗೆ ಮೀಟಿಂಗ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಮೀಟಿಂಗ್ನ ಫಲಿತಾಂಶವನ್ನು ಹೈಕಮಾಂಡ್ಗೂ ಮುಟ್ಟಿಸ್ಬೇಕು, ತಮ್ಮ ಅಭಿಪ್ರಾಯವನ್ನು ಹೈಕಮಾಂಡ್ ಜೊತೆ ಹಂಚ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ನಾಯಕರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದನ್ನ ಒಂದು ವಾರದ ಒಳಗೆ ಹೈಕಮಾಂಡ್ ನಾಯಕರುಗಳಿಗೆ ಒಂದಷ್ಟು ನಾಯಕರುಗಳು ಹೋಗಿ ತಮ್ಮ ಬೇಡಿಕೆಯನ್ನು ಮುಂದಿಡುವಂಥ ಸಾಧ್ಯತೆ ಇದೆ. ಇಲ್ಲಿ ಮುಖ್ಯವಾಗಿ ಇರುವಂಥದ್ದು ಅವರ ವಾದ ಇಷ್ಟೇ, ಲೋಕಸಭಾ ಚುನಾವಣೆಯಲ್ಲಿ ಯಾವ್ಯಾವ ಸಮುದಾಯದ ಮತಗಳು ಯಾವ್ಯಾವ ಪಕ್ಷಕ್ಕೆ ಹೋಗಿವೆ ಅನ್ನುವಂಥ ಒಂದು ಲೆಕ್ಕಾಚಾರ, ಮತ್ತು ಕಾಂಗ್ರೆಸ್ಗೆ ಯಾವ ಸಮುದಾಯಗಳು ಹೆಚ್ಚು ಮತವನ್ನು ನೀಡಿವೆ, ಯಾವ ಸಮುದಾಯ ಕಾಂಗ್ರೆಸ್ ಮೇಲೆ ವಿಶ್ವಾಸವನ್ನು ಇಟ್ಟಿದೆ, ನಂಬಿಕೆಯನ್ನು ಇಟ್ಟಿದೆ, ಆ ಸಮುದಾಯಗಳಿಗೆ ಅಧಿಕಾರವನ್ನು ಕೊಡಬೇಕು, ಆ ಸಮುದಾಯಗಳಿಗೆ DCM ಸ್ಥಾನವನ್ನು ಕೊಡಬೇಕು, ಅಥವಾ ಆ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಒಂದು ಒತ್ತಡ ಈಗ ಶುರುವಾಗ್ತಾ ಇರುವಂತಹದ್ದು. ಅಲ್ಲಲ್ಲಿ ನಾಯಕರುಗಳು ಮಾತಾಡ್ತಾ ಇದ್ದಾರೆ. ಮತ್ತು ಆ ನಾಯಕರುಗಳು ಒಟ್ಟಿಗೆ ಸೇರಿ ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆ ನಡೀತಿದೆ. ಇಲ್ಲಿ ಮುಖ್ಯವಾಗಿ ಮೇನ್ ಟಾರ್ಗೆಟ್ ಅಂತಂದರೆ DK ಶಿವಕುಮಾರ್ ಅವರು 2 ಹುದ್ದೆಯಲ್ಲಿದ್ದಾರೆ, ಒಂದು DCM ಮತ್ತೊಂದು ಅಧ್ಯಕ್ಷ ಸ್ಥಾನ. ಈ 2 ಹುದ್ದೆಗಳು ಯಾಕೆ ಇಲ್ಲ, ಒಂದು ಅಧ್ಯಕ್ಷ ಸ್ಥಾನವನ್ನು ಬಿಡಬೇಕು, ಇಲ್ಲಾಂದರೆ ಹೆಚ್ಚುವರಿ DCM ಸ್ಥಾನವನ್ನು ಸೃಷ್ಟಿ ಮಾಡಿ ಅನ್ನುವಂಥ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಸಮುದಾಯವಾರು DCM ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಇಲ್ಲ, ಅಧ್ಯಕ್ಷ ಸ್ಥಾನವನ್ನು ಬಿಡಲಿ, ನಾವು ಬೇರೆ ಸಮುದಾಯಗಳು ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತಗಳನ್ನು ಹಾಕಿದ್ದಾರೆ ಆ ಸಮುದಾಯಗಳಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ನೀಡಲಿ, ಮತ್ತೆ ಕಾಂಗ್ರೆಸ್ ಪಕ್ಷ ಇನ್ನು ಬಲಿಷ್ಠ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆನ ಮಾಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಇದಕ್ಕೆ ಯಾವ ರೀತಿಯಾಗಿ ಸೊಪ್ಪು ಹಾಕುತ್ತೆ ಅಥವಾ ಯಾವ ರೀತಿಯಾಗಿ ಇದನ್ನ ಹೈಕಮಾಂಡ್ ನೋಡುತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. Brought you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.
Associate sponsor Ultratech Cement. Co-sponsored by Saptagiri NPS University.